ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಬಂದ್ಬಿಟ್ಟು ತುಂಬ ಚೆನ್ನಾಗಿರೋದು ಒಂದು ಮನೆ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ತೊಟ್ಟಿ ಮನೆ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ನನಗೂ ಎಲ್ಲಿ ನೋಡಿದ ಅನುಭವ ಇಲ್ಲ, ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಬಂದ್ಬಿಟ್ಟು ಭದ್ರಾವತಿಯಲ್ಲಿದೆ, ತುಂಬ ಚೆನ್ನಾಗಿದೆ. ಹೋಗ್ತಾ ಎಂಟ್ರೆನ್ಸಲ್ಲಿ ಅಂದರೆ ಹೈಟಲ್ಲಿದೆ. ಸೊ ಎರಡು ಸೈಡ್ ಇದು ಬಂದ್ಬಿಟ್ಟು ಲಿವಿಂಗ್ ಏರಿಯಾ ಬಂದ್ಬಿಟ್ಟಿದೆ, ಇಷ್ಟು ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ತೊಟ್ಟಿ, ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಲೈಕ್ ಆಯಿತು. ಇದು ಬಂದ್ಬಿಟ್ಟು ಈ ಕಡೆ ಓಪನ್ ಕಿಚನ್ ಕೊಟ್ಟಿದ್ದಾರೆ, ಅಲ್ಲೊಂದ್ಬಿಟ್ಟು ಸ್ಟೋರ್ ರೂಮ್ ಮಾಡಿದರೆ ತುಂಬ ಚೆನ್ನಾಗಿದೆ ಓಪನ್ ಕಿಚನ್ ಇರೋದ್ರಿಂದ. ಸೊ ಮೇಲ್ಗಡೆ ಸ್ಟೇರ್ಕೇಸ್ ಮತ್ತು ಅಲ್ಲೂ ಒಂದು ಸಿಂಗಲ್ ಬೆಡ್ರೂಮ್ ಸಿಗುತ್ತೆ. ಇಲ್ಲಿಂದ ವ್ಯೂ ಹೊರಗಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಸ್ಲೈಡಿಂಗ್ ಬರುತ್ತಂತೆ, ಅದರಲ್ಲಿ ರಿಮೋಟ್ ಕಂಟ್ರೋಲ್ ಸಿಸ್ಟಮಲ್ಲಿ ಸ್ಲೈಡಿಂಗ್ ಥರ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಬೆಡ್ರೂಮ್ ಇದೆ, ಅಟ್ಯಾಚ್ ಬೆಡ್ರೂಮು. ಮತ್ತು ನಾವು ಹಂಡೆವು ಅಂತ ಕರಿತೀವಿ, ನೀರಿನ ಹಂಡೆವು, ಸೌದೆ ಹಾಕಿ ಉರಿ ಹಾಕೋ ಹಂಡೆವಲ್ಲ, ಆ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ರೆಡ್ ಆಕ್ಸೈಡ್ ಇದೆ ಫ್ಲೋರ್ಗೆಲ್ಲ ಬಂದ್ಬಿಟ್ಟು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಬಲ್ ಬೆಡ್ರೂಮ್ ಕೊಟ್ಟಿದ್ದಾರೆ, ಅಲ್ಲೊಂದಿದೆ ಇಲ್ಲೊಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು ಇದು ನೋಡಲಿಕ್ಕೂ. ಆಮೇಲೆ ಲಿವಿಂಗ್ ಏರಿಯಾ ಅಷ್ಟೇ, ಲಿವಿಂಗ್ ಏರಿಯಾ ಕೂತಾಗ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಒಂದು ಸೈಡಲ್ಲಿ ಇದು ನೋಡ್ಬೋದು, ಒಂದು ಸೈಡ್ ಅದನ್ನು ಆ ಕಡೆ ಸೈಡಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಮೇಲ್ಗಡೆದು ಇಷ್ಟ ಆಯಿತು ನನಗೂ. ಮೇಲ್ಗಡೆ ಸಿಂಗಲ್ ಬೆಡ್ರೂಮ್ ಇದೆ, ಮತ್ತು ಮೇಲ್ಗಡೆ ಹೋಗಲಿಲ್ಲ ನಾವೇನು, ಕೆಳಗಷ್ಟೇ ನೋಡಿ. ಮತ್ತು ಇಲ್ಲಿಂದ ಹೊರಗಡೆ ಇದೊಂದು ಬೆಡ್ರೂಮ್ ಇದೆ. ಮತ್ತು ಇಲ್ಲಿಂದ ಹೋದಾಗ ತುಂಬ ಹೈಟಲ್ಲಿ ಕೊಟ್ಟಿದ್ದಾರೆ ಅದನ್ನು ಸ್ಟೆಪ್ಸ್. ಆ ಕಡೆ ಈ ಕಡೆನೂ ಎಂಟ್ರೆನ್ಸಲ್ಲಿ ನಾವು ಏನಂತ ಹೇಳ್ತೀವಿ, ಜಗ್ಲಿ ಅಂತ ಕರಿತಾ ಇದ್ವಿ ಮೊದಲೆಲ್ಲ. ಸೊ ಅದು ಎರಡು ಸೈಡು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಸಿಟಿ ವಾತಾವರಣಕ್ಕೆ ಬಿಟ್ಟು ಬಂದಾಗ ನಮಗೆ ಮನಸ್ಸಲ್ಲಿ ಎಷ್ಟು ಖುಷಿ ಅಂತ ಸಿಗುತ್ತೆ ಅನ್ನೋದು ಇಲ್ಲಿ ನಾವು ಹುಡುಕ್ಬೋದು. ಸೊ ಈ ಕಡೆ ಎಲ್ಲ ಬಂದ್ಬಿಟ್ಟು ನಾಟಿ ಕೋಳಿದೆಲ್ಲ ಸೇರ್ಕೊಂಡಿದ್ದಾರೆ. ಒಂದು ಸೈಡಲ್ಲಿ ಬಂದ್ಬಿಟ್ಟು ತುಂಬ ಇದು ಇನ್ನೊಂದು ಮನೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಗಿಡಗಳಾಗಲಿ, ಮನೆಗೆ ಕೈ ತೋಟ ಆಗಲಿ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ತುಂಬ ಇಷ್ಟ ಆಯಿತು ನಮಗೆಲ್ಲ. ಇದೆಲ್ಲ ಎಲ್ಲ ಥರದ ಗಿಡಗಳು ಹಾಕಿದ್ದಾರೆ, ಹೂವಿದಾಗಿರಲಿ ಪ್ರತಿಯೊಂದು ಹಾಕಿದ್ದಾರೆ. ತರಕಾರಿ ಹಾಕಿದ್ದಾರೆ, ಚಿಕ್ಕ ಚಿಕ್ಕ ತರಕಾರಿ ಗಿಡಗಳು ಹಾಕ್ಕೊಂಡಿದ್ದಾರೆ, ಅಡಿಕೆ ಹಾಕ್ಕೊಂಡಿದ್ದಾರೆ. ಭಾಳ ಇಷ್ಟ ಆಯಿತು. ಯಾರಾದ್ರು ಪ್ಲ್ಯಾನಿಂಗ್ಸ್ ಇದ್ದರೆ ಈ ಥರ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ, ಅಂದರೆ ಒಬ್ರಿಗಿಂತ ಒಬ್ರು ಪ್ಲ್ಯಾನ್ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾವೇನೋ ಅಂದ್ಕೊಂಡು ಇನ್ನೊಂದು ನೋಡಿದಾಗ ಈ ಥರ ಮಾಡ್ಬೋದು, ಈ ಥರ ಐಡಿಯಾ ಅಂತ. ಬಟ್ ಈ ಥರ ಎಲ್ಲ ನೋಡ್ಕೊಂಡಾಗ ನಮಗೂ ಐಡಿಯಾ ಸಿಕ್ಕೋಗೋಗುತ್ತೆ. ಸೊ ಇದೆಲ್ಲ ಇವ್ರು ಬಂದ್ಬಿಟ್ಟು ಈ ಕಡೆ ಎಲ್ಲ ತರಕಾರಿ ಗಿಡಗಳು ಹಾಕ್ಕೊಂಡಿದ್ದಾರೆ. ಅಲ್ಲೂ ಅಡಿಕೆನೇ ಇದೆ, ತೆಂಗು ಇದೆ, ಎಲ್ಲ ಮಿಕ್ಸಿಂಗ್ ಇದೆ, ತುಂಬ ಚೆನ್ನಾಗಿದೆ. ಆರಾಮ್ಸೆ ನಾವು ಎಷ್ಟೊತ್ತಾದ್ರೂ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಅಂತ ಅಂದ್ಕೊಳ್ತೀವಿ. ದುಡ್ಡು ಕೊಟ್ಟು ಟೈಮ್ ಪಾಸ್ ಮಾಡೋದು ಹೊರಗಡೆ, ನಮ್ಮದೇ ಆದ ಕೈ ತೋಟ, ನಮ್ಮದೇ ಆದ ಈ ಥರ ಮನೆಗಳಿದ್ದಾಗ ನಾವು ಎಷ್ಟಾದ್ರೂ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ತುಂಬ ಲೈಕ್ ಆಯಿತು ನನಗೆ. ನಂದು ಪ್ಲ್ಯಾನಿಂಗ್ಸ್ ಹಂಗೆ ಇದೆ, ನಾನು ಫ್ಯೂಚರ್ ಮಾಡ್ಕೊಂಡು